ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಂದು ನಿಮಿಷ ಪ್ರಾರ್ಥಿಸಿ ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಲ್ಲಿ ದೇವರ ವಾಕ್ಯವನ್ನು ಆಲಿಸೋಣ. ಪ್ರಭುವೇ, ನಿಮ್ಮ ಸನ್ನಿಧಿಯಲ್ಲಿ ಬಹಳ ನಿರೀಕ್ಷೆಯಿಂದ ನಮ್ಮ ನಿಯೋಗವನ್ನು, ನಮ್ಮ ಪ್ರಾರ್ಥನೆಯನ್ನು, ನಮ್ಮ ಬೇಡಿಕೆ ಕೋರಿಕೆಗಳನ್ನು ಸಮರ್ಪಿಸುತ್ತಿದ್ದೇವೆ. ನಮ್ಮ ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಒಂದು ಉಳಿತಾಗಿ, ಅನುಗ್ರಹವಾಗಿ ಮಾರ್ಪಡಿಸಿರಿ. ಆಮೇನ್. ಪ್ರಿಯರೇ, ಪ್ರಾರ್ಥನೆ ಆಲಿಸಿದ, ದೇವರ ವಾಕ್ಯವನ್ನು ಆಲಿಸಿದ ನಮ್ಮ ಜೀವನವು ಎಂದಿಗೂ ವೇಸ್ಟ್ ಆಗುವುದಿಲ್ಲ, ನಷ್ಟವಾಗುವುದಿಲ್ಲ. ವಿಶ್ವಾಸ ಎಂಬುದು ನಿರೀಕ್ಷಿಸಿದ್ದು ಲಭಿಸುವ ದೃಢವಾಗಿದೆ. ನಮ್ಮ ಪ್ರಾರ್ಥನೆಗಳಲ್ಲಿ ದೇವರ ಕರ ಸಂಚಲನ ಉಂಟಾಗಲಿ. ಆಮೇನ್. ಇಂದು ಆಲಿಸುವ ವಾಕ್ಯ ನಮಗೆ ಬೋಧಿಸುತ್ತದೆ, ಪ್ರಾರ್ಥಿಸುವವನು ಎಂದಿಗೂ ಸಹ ಪರಾಜಯ ಹೊಂದುವುದಿಲ್ಲ. ದೇವರು ಅವನಿಗೆ 100ರಷ್ಟು ಅನುಗ್ರಹಿಸುತ್ತಾರೆ ಎಂದು. ಪ್ರಿಯರೇ, ನಾವು ಯೋಬನ ಗ್ರಂಥ 1ನೇ ಅಧ್ಯಾಯ 1ರಿಂದ 5ರವರೆಗಿರುವ ವಾಕ್ಯವನ್ನು ಧ್ಯಾನಿಸೋಣ. ಆ ವಾಕ್ಯದಲ್ಲಿ ಅವನ ಅನುಭವ. ಯೋಬನು ದೇವರ ಭಕ್ತನಾಗಿದ್ದನು, ದೇವರಲ್ಲಿ ಆಶ್ರಯಿಸುವವನಾಗಿದ್ದನು, ಎಲ್ಲ ರೀತಿಯಲ್ಲಿ ನೀತಿವಂತನು, ದೇವರಲ್ಲಿ ಸತ್ಸಂಬಂಧವನ್ನು ಇದ್ದ ವ್ಯಕ್ತಿಯಾಗಿದ್ದನು. ಪ್ರಿಯರೇ, ನಮಗೆ ಯೋಬನ ಗ್ರಂಥದಲ್ಲಿ 1ನೇ ಅಧ್ಯಾಯ 20ರಿಂದ 22ರವರೆಗೆ ಇರುವ ವಾಕ್ಯವನ್ನು ಆಲಿಸೋಣ. ಆಗ ಯೋಬನು ಎದ್ದು ನಿಂತು ದುಃಖವನ್ನು ತಾಳಲಾರದೆ ತನ್ನ ಮೇಲಂಗಿಯನ್ನು ಹರಿದು ಬಿಟ್ಟ, ತಲೆಯನ್ನು ಬೋಳಿಸಿಕೊಂಡ, ನೆಲದ ಮೇಲೆ ಬಿದ್ದು ದೇವರಿಗೆ ಸಾಷ್ಟಾಂಗವೆರಗಿದ. ಬರಿಗೈಯಲ್ಲಿ ಬಂದೆ ನಾನು ತಾಯ ಗರ್ಭದಿಂದ, ಬರಿಗೈಯಲ್ಲಿ ಹಿಂತಿರುಗುವೆ ನಾನು ಇಲ್ಲಿಂದ. ಸರ್ವೇಶ್ವರ ಕೊಟ್ಟ, ಸರ್ವೇಶ್ವರ ತೆಗೆದುಕೊಂಡ, ಆತನ ನಾಮಕ್ಕೆ ಸ್ತುತಿ ಸ್ತೋತ್ರ ಎಂದನು. ಈ ಎಲ್ಲ ವಿಪತ್ತು ಬಂದೊದಗಿದರೂ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪನ್ನು ಹೊರಿಸಲಿಲ್ಲ. ಪ್ರಿಯರೇ, ಪ್ರಾರ್ಥಿಸುವ ಯೋಬನನ್ನು ದೊಡ್ಡ ಕಷ್ಟಗಳು, ನಷ್ಟಗಳು ಉಂಟಾಯಿತು. ಪ್ರಿಯರೇ, ಪ್ರಾರ್ಥಿಸುವ ನಿಮಗೆ ನಿಮ್ಮ ಜೀವನದಲ್ಲಿ ಏನಾದರೂ ನಷ್ಟವಾಗಿದೆಯಾ? ಪ್ರಿಯರೇ, ಗಮನಿಸಿರಿ. ಪ್ರಾರ್ಥಿಸುವ ನಿಮಗೆ ಏನಾದರೂ ನಷ್ಟವಾಗಿ ಪ್ರಾರ್ಥಿಸುವುದೇ ಬೇಡ ಎಂದು ಅನಿಸುತ್ತಿದೆಯಾ? ಪ್ರಿಯರೇ, ಪ್ರಾರ್ಥಿಸುವ ಪ್ರಾರ್ಥನೆ, ಆರಾಧಿಸುವ ಆರಾಧನೆ, ದೇವರನ್ನು ಆಶ್ರಯಿಸಿದ ಆ ಆಶ್ರಯ ಒಮ್ಮೆಯೂ ನಮ್ಮ ಜೀವನದಲ್ಲಿ ವೇಸ್ಟ್ ಆಗುವುದಿಲ್ಲ, ನಷ್ಟವಾಗುವುದಿಲ್ಲ. 100ರಷ್ಟು ದೇವರು ಅನುಗ್ರಹವನ್ನು ನೀಡುತ್ತಾರೆ. ಆಮೀನ್. ನಿನ್ನ ಶಿರಸ್ಸನ್ನು ಮೇಲಕ್ಕೆ ಎತ್ತುತ್ತಾರೆ. ಪ್ರಾರ್ಥಿಸುವ ನಿನ್ನ ಪರಾಜಯವಾದೆ ಎಂದು ಯಾರು ನಿನ್ನನ್ನು ಹೇಳಲು ದೇವರು ಅನುಮತಿಸುವುದಿಲ್ಲ. ನಿನ್ನ ಸನ್ಮಾನಿಸುವ ತರ ನಾಳೆಗಳಲ್ಲಿ ನಿನ್ನ ಶಿರಸ್ಸನ್ನು ಮೇಲಕ್ಕೆ ಎತ್ತುತ್ತಾರೆ. ಹಲ್ಲೆಲೂಯಾ, ಆಮೆನ್. ಪ್ರಿಯರೇ, ನಮಗೆ ಯೋಬನ ಗ್ರಂಥ 42ನೇ ಅಧ್ಯಾಯ 10ರಿಂದ 13ರವರೆಗೆ ಇರುವ ವಾಕ್ಯವನ್ನು ಒಮ್ಮೆ ಆಲಿಸೋಣ. ಯೋಬನು ತನ್ನ ಮಿತ್ರರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಸರ್ವೇಶ್ವರ ಸ್ವಾಮಿ ಅವನ ದುಸ್ಥಿತಿಯನ್ನು ಹೋಗಲಾಡಿಸಿದರು. ಅವನ ಆಸ್ತಿಪಾಸ್ತಿಯನ್ನು ಮೊದಲಿಗಿಂತ ಇಮ್ಮಡಿಯಾಗಿಸಿದರು. ಅವನ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಇಂದಿನ ಪರಿಚಿತರು ಅವನನ್ನು ಕಾಣಬಂದು ಔತಣದಲ್ಲಿ ಭಾಗವಹಿಸಿದರು. ಅವನಿಗೆ ಸರ್ವೇಶ್ವರನಿಂದ ಒದಗಿದ ಆಪತ್ತಿಗಾಗಿ ಅನುತಾಪ ವ್ಯಕ್ತಪಡಿಸಿ ಸಂತೈಸಿದರು. ಪ್ರತಿಯೊಬ್ಬರೂ ಒಂದೊಂದು ಬೆಳ್ಳಿ ನಾಣ್ಯವನ್ನು, ಒಂದೊಂದು ಚಿನ್ನದ ಉಂಗುರವನ್ನು ಅವನಿಗೆ ಕೊಟ್ಟರು. ಸರ್ವೇಶ್ವರ ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಅಧಿಕಗೊಳಿಸಿ ಆಶೀರ್ವದಿಸಿದರು. ಅವನಿಗೆ 14,000 ಕುರಿಗಳು, 6,000 ಒಂಟೆಗಳು, 1,000 ಜೋಡಿ ಎತ್ತುಗಳು, 1,000 ಕತ್ತೆಗಳು ದೊರಕಿದವು. ಪ್ರಿಯರೇ, ಪ್ರಾರ್ಥಿಸುವ ನಿನಗೆ ಏನಾದರೂ ನಷ್ಟವಾಗಿದ್ದರೆ ಅದನ್ನು ದೇವರು ಇಮ್ಮಡಿಯಾಗಿ ನಿನಗೆ ನೀಡುತ್ತಾರೆ. ಅದಕ್ಕಿಂತ ಮನೋಹರವಾದದ್ದು, ಅದಕ್ಕಿಂತ ಒಳಿತಾಗಿದ್ದು, ಅದಕ್ಕಿಂತ ಉನ್ನತವಾಗಿದ್ದು, ಅದಕ್ಕಿಂತ ಅನುಗ್ರಹವಾಗಿದ್ದು ನಿನಗೆ ನೀಡಿ ದೇವರು ಅನುಗ್ರಹಿಸುತ್ತಾರೆ.
ಪ್ರಾರ್ಥಿಸಿ ದೇವರಲ್ಲಿ ಆಶ್ರಯಿಸಿದ, ದೇವರ ವಾಕ್ಯವನ್ನು ಆಲಿಸಿದ ನಿನ್ನನ್ನು, ನಿನ್ನ ಕುಟುಂಬವನ್ನು ದೇವರು ಸನ್ಮಾನಿಸುತ್ತಾರೆ. ಹಲ್ಲೆಲೂಯಾ, ಆಮೆನ್. ಪ್ರಾರ್ಥಿಸುವ ನೀನು ಒಂದು ಅದ್ಭುತವಾಗಿ ತಲೆ ಎತ್ತಿ ನಿಲ್ಲುವುದನ್ನು ಅನೇಕರು ಕಾಣಲು ಸಾಧ್ಯವಾಗುವುದು. ಆಮೆನ್, ಹಲ್ಲೆಲೂಯಾ. ಅನೇಕರು ಅದ್ಭುತ ಪಡುವ ವಿಧದಲ್ಲಿ ನಾಳೆಗಳಲ್ಲಿ ದೇವರು ನಮ್ಮನ್ನು, ನಿಮ್ಮನ್ನು ಅನುಗ್ರಹಿಸುತ್ತಾರೆ. ಆಮೆನ್. ನಾಳೆಗಳಲ್ಲಿ ದೇವರು ನನ್ನನ್ನು, ನಿನ್ನನ್ನು ಅನುಗ್ರಹಿಸುತ್ತಾರೆ, ಉನ್ನತಕ್ಕೆ ಏರಿಸುತ್ತಾರೆ. ಆಮೆನ್. ಇಂದು ಆಲಿಸಿದ ದೇವರ ವಾಕ್ಯದ ಅಭಿಷೇಕದೊಂದಿಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಾವು ಸ್ವೀಕರಿಸೋಣ. ಆಮೆನ್, ಹಲ್ಲೆಲೂಯಾ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.